ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆ ಅಂಗೀಕಾರ ಮಾಡಬಾರದು ಅಂತ ಹೇಳಿ ಈಗ ಚಲವಾದಿ ನಾರಾಯಣ ಸ್ವಾಮಿ ನೇತೃತ್ವದ ಇವಾಗ ರಾಜ್ಯಪಾಲಿಗೆ ನೋಡಿ, ನಾರಾಯಣ ಸ್ವಾಮಿ ಚಲವಾದಿಯವ್ರ ಪ್ರಕಾರ ನಾವು ಸರ್ಕಾರ ನಡ್ಸೋಕ್ಕಾಗಲ್ಲ, ಅಥವಾ ಹೊರಟ್ಟಿ ಸಾಹೇಬರು ಅವರ ರಾಜಕೀಯ ಪಯಣನೂ ನಡ್ಸೋಕ್ಕಾಗಲ್ಲ. ಈಗ ಅದೇನೇ ಇದ್ರೂ ಕೂಡ ವರಿಷ್ಠರು ಚರ್ಚೆ ಮಾಡಿದ್ದಾರೆ. ಹೊರಟ್ಟಿ ಸಾಹೇಬ್ರೆ ರಾಜೀನಾಮೆ ಕೊಟ್ಟು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲ ಅಂತ ಕೂಡ ಅವರೇ ಹೇಳಿರೋದು ಇವತ್ತು. ಸೊ ಇದರಲ್ಲಿ ಚಲವಾದಿ ಅವ್ರದ್ದೇನು ಪಾತ್ರ ಇದರಲ್ಲಿ ಅದು ಅರ್ಥ ಆಗ್ತಾ ಇಲ್ಲ ನಮಗೆ. ಈಗಿನ್ನು ಸುಮ್ಮನೆ ಇವರು ಭಯಭೀತವಾದಂಥ ವಾತಾವರಣದಲ್ಲಿ ಮಾಡಿಸಿದ್ದಾರೆ, ಒತ್ತಡದಲ್ಲಿ ಮಾಡಿಸಿದ್ದಾರೆ ಅಂದರೆ ಏನು ಭಯಭೀತವಾದಂಥ ವಾತಾವರಣ? ಏನು ಹೊರಟ್ಟಿ ಸಾಹೇಬ್ರ ಅನುಭವ ಅಥವಾ ಅವರ ಒಂದು ರಾಜಕೀಯ ನಡೆ ಗೊತ್ತಿಲ್ವಾ ನಮಗೆ? ಆಮೇಲೆ ಅವ್ರು ಯಾರಿಗಾನ ಭಕ್ತಾರ? ಸದನದಲ್ಲಿ ನೋಡಿದ್ದೀರಲ್ಲ, ಆಡಳಿತ ಪಕ್ಷಕ್ಕೂ ಚಾಟಿ ಬೀಸ್ತಾರೆ, ವಿಪಕ್ಷದವರು ಕೂಡ ಏನಾದರೂ ಉಲ್ಟಾ ಮಾಡಿದ್ರೆ ಅವರಿಗೂ ಕೂಡ ಚಾಟಿ ಬೀಸ್ತಾರೆ. ಅವ್ರು ಯಾರಿಗೂ ಅಂಜೋ ವ್ಯಕ್ತಿ ಅಲ್ಲ ಅವರು. ಆಮೇಲೆ ಅವ್ರ ಹಿರಿತನಕ್ಕೆ ಅಕ್ರಾಸ್ ಪಾರ್ಟಿ ಲೈನ್ಸ್ ಎಲ್ಲರೂ ಗೌರವ ಕೊಡ್ತಾರೆ. ಸೊ ಇದು ಬಹುಶಃ ಇಂಥ ವಿಚಾರಗಳು ಪ್ರಸ್ತಾಪ ಮಾಡಿ ಚಲವಾದಿ ಅವರು ದಯವಿಟ್ಟು ಹೊರಟ್ಟಿ ಸಾಹೇಬರಿಗೆ ಅವಮಾನ ಮಾಡಬೇಡಿ. ಅವ್ರದ್ದಾದಂಥ ಒಂದು ಕಾಂಟ್ರಿಬ್ಯೂಷನ್ ಅವ್ರ ಭಾಗಕ್ಕಿದೆ, ನಮ್ಮ ರಾಜ್ಯಕ್ಕಿದೆ, ಮತ್ತು ವಿಶೇಷವಾಗಿ ಆ ಸದನಕ್ಕಿದೆ. ನೀವು ಹಿಂಗೆಲ್ಲ ಬೇರೆ ರೀತಿಯಾದಂಥ ಆಪಾದನೆಗಳು ಮಾಡಿ ಅವ್ರಿಗೆ ಅವಮಾನ ಮಾಡೋದು ಸರಿಯಲ್ಲ. ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆ ಅಂಗೀಕಾರ ಮಾಡಬಾರದು ಅಂತ ಹೇಳಿ ಈಗ ಚಲವಾದಿ ನಾರಾಯಣ ಸ್ವಾಮಿ ನೇತೃತ್ವದ ಇವಾಗ ರಾಜ್ಯಪಾಲಿಗೆ ನೋಡಿ, ನಾರಾಯಣ ಸ್ವಾಮಿ ಚಲವಾದಿಯವ್ರ ಪ್ರಕಾರ ನಾವು ಸರ್ಕಾರ ನಡ್ಸೋಕ್ಕಾಗಲ್ಲ, ಅಥವಾ ಹೊರಟ್ಟಿ ಸಾಹೇಬರು ಅವರ ರಾಜಕೀಯ ಪಯಣನೂ ನಡ್ಸೋಕ್ಕಾಗಲ್ಲ. ಈಗ ಅದೇನೇ ಇದ್ರೂ ಕೂಡ ವರಿಷ್ಠರು ಚರ್ಚೆ ಮಾಡಿದ್ದಾರೆ. ಹೊರಟ್ಟಿ ಸಾಹೇಬ್ರೆ ರಾಜೀನಾಮೆ ಕೊಟ್ಟು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲ ಅಂತ ಕೂಡ ಅವರೇ ಹೇಳಿರೋದು ಇವತ್ತು. ಸೊ ಇದರಲ್ಲಿ ಚಲವಾದಿ ಅವ್ರದ್ದೇನು ಪಾತ್ರ ಇದರಲ್ಲಿ ಅದು ಅರ್ಥ ಆಗ್ತಾ ಇಲ್ಲ ನಮಗೆ. ಈಗಿನ್ನು ಸುಮ್ಮನೆ ಇವರು ಭಯಭೀತವಾದಂಥ ವಾತಾವರಣದಲ್ಲಿ ಮಾಡಿಸಿದ್ದಾರೆ, ಒತ್ತಡದಲ್ಲಿ ಮಾಡಿಸಿದ್ದಾರೆ ಅಂದರೆ ಏನು ಭಯಭೀತವಾದಂಥ ವಾತಾವರಣ? ಏನು ಹೊರಟ್ಟಿ ಸಾಹೇಬ್ರ ಅನುಭವ ಅಥವಾ ಅವರ ಒಂದು ರಾಜಕೀಯ ನಡೆ ಗೊತ್ತಿಲ್ವಾ ನಮಗೆ? ಆಮೇಲೆ ಅವ್ರು ಯಾರಿಗಾನ ಭಕ್ತಾರ? ಸದನದಲ್ಲಿ ನೋಡಿದ್ದೀರಲ್ಲ, ಆಡಳಿತ ಪಕ್ಷಕ್ಕೂ ಚಾಟಿ ಬೀಸ್ತಾರೆ, ವಿಪಕ್ಷದವರು ಕೂಡ ಏನಾದರೂ ಉಲ್ಟಾ ಮಾಡಿದ್ರೆ ಅವರಿಗೂ ಕೂಡ ಚಾಟಿ ಬೀಸ್ತಾರೆ. ಅವ್ರು ಯಾರಿಗೂ ಅಂಜೋ ವ್ಯಕ್ತಿ ಅಲ್ಲ ಅವರು. ಆಮೇಲೆ ಅವ್ರ ಹಿರಿತನಕ್ಕೆ ಅಕ್ರಾಸ್ ಪಾರ್ಟಿ ಲೈನ್ಸ್ ಎಲ್ಲರೂ ಗೌರವ ಕೊಡ್ತಾರೆ. ಸೊ ಇದು ಬಹುಶಃ ಇಂಥ ವಿಚಾರಗಳು ಪ್ರಸ್ತಾಪ ಮಾಡಿ ಚಲವಾದಿ ಅವರು ದಯವಿಟ್ಟು ಹೊರಟ್ಟಿ ಸಾಹೇಬರಿಗೆ ಅವಮಾನ ಮಾಡಬೇಡಿ. ಅವ್ರದ್ದಾದಂಥ ಒಂದು ಕಾಂಟ್ರಿಬ್ಯೂಷನ್ ಅವ್ರ ಭಾಗಕ್ಕಿದೆ, ನಮ್ಮ ರಾಜ್ಯಕ್ಕಿದೆ, ಮತ್ತು ವಿಶೇಷವಾಗಿ ಆ ಸದನಕ್ಕಿದೆ. ನೀವು ಹಿಂಗೆಲ್ಲ ಬೇರೆ ರೀತಿಯಾದಂಥ ಆಪಾದನೆಗಳು ಮಾಡಿ ಅವ್ರಿಗೆ ಅವಮಾನ ಮಾಡೋದು ಸರಿಯಲ್ಲ.